ಪ್ರೈಸ್ ದ ಲಾರ್ಡ್. ಈ ಭಾನುವಾರದ ಆರಾಧನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಭಾಗವಹಿಸಬೇಕು. ಈ ಆರಾಧನೆಯ ಕೂಟದಲ್ಲಿ ನೀವುಗಳು ಭಾಗವಹಿಸಬೇಕು. ಸಭೆ ಆಲಯದಲ್ಲಿ ಸಾಧ್ಯವಿಲ್ಲ, ಆದರೆ ಸಭೆ ಮನೆ ಮನೆಗಳಲ್ಲೇ ಸಾಧ್ಯ. ನಾವುಗಳು ಸಭೆಯೇ. ನಿನ್ನ ಮನೆಗಳಲ್ಲಿ ಪ್ರತಿಯೊಬ್ಬನು ಸಹ ಸಭೆಯೇ, ಸಭೆಯ ಅಂಗಾಂಗಗಳಾಗಿದ್ದೇವೆ. ಆದ್ದರಿಂದಾಗಿ ಮನೆಯಾಗಿದ್ರೆ ಏನಂತೆ, ಎಲ್ಲಿದ್ರೆ ಏನಂತೆ, ಯೇಸು ನಮ್ಮ ಮಧ್ಯದಲ್ಲಿರುವಾಗ ಈ ಆರಾಧನೆಯನ್ನು ಆತನಿಗೆ ಸಮರ್ಪಿಸುವವರಾಗಿದ್ದೇವೆ. ಉತ್ಸಾಹದೊಡನೆ, ಕೃತಜ್ಞತೆಯೊಡನೆ. ಕಂಡೀಷನ್ ಏನೇ ಇರಲಿ ಅದನ್ನು ನೋಡಬೇಡ, ಯೇಸುವನ್ನು ನೋಡು. ಅವನು ನಮ್ಮನ್ನು ದಾಟಿಸುವವನಾಗಿದ್ದಾನೆ. ಬಿರುಗಾಳಿ ಅವನಿಗೆ ಯಾವುದೂ ಏನಿಲ್ಲ. ಬಿರುಗಾಳಿಯನ್ನು ಯಾವುದೇ ರೀತಿಯಲ್ಲಿದ್ದರೂ ಸಹ ನಿಲ್ಲಿಸುವವನವನಾಗಿದ್ದಾನೆ. ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಸ್ತುತಿಗೆ ಪಾತ್ರನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಈ ಆರಾಧನೆಯನ್ನು ಆತ್ಮನ ಬಲದಲ್ಲಿ ಆರಂಭಿಸೋಣ. ನನ್ನ ಸಹೋದರನೇ, ನನ್ನ ಸಹೋದರಿಯೇ, ಪ್ರಾರ್ಥನೆ ಕೇಳಿರುವೆ, ಜಯವ ನೀಡಿರುವೆ. ಪ್ರಾರ್ಥನೆ ಕೇಳಿರುವೆ, ಜಯವ ನೀಡಿರುವೆ. ತಳ್ಳಿ ಬಿಡಲಿಲ್ಲವೇ, ಹೊರಗಿಸಿ ನಡೆಸಿರುವೆ. ನಮ್ಮ ತಳ್ಳಿ ಬಿಡಲಿಲ್ಲವೇ, ಹೊರಗಿಸಿ ನಡೆಸಿರುವೆ. ಸ್ತುತಿಸುವೆ, ಸ್ತೋತ್ರ ಹಾಡಿ, ಬಿರುಗಾಳಿ ನಿಂತಿದೆ, ಹೊಸ ಹಾಡು ಜನಿಸಿದೆ. ಸ್ತುತಿಸುವೆ, ಸ್ತೋತ್ರ ಹಾಡಿ, ಬಿರುಗಾಳಿ ನಿಂತಿದೆ, ಹೊಸ ಹಾಡು ಜನಿಸಿದೆ. ಸ್ತೋತ್ರ ಅಪ್ಪ, ಉತ್ತಮನೇ, ಇಂದು ಎಂದು ಶಾಂತನೇ. ಸ್ತೋತ್ರ ಅಪ್ಪ, ಉತ್ತಮನೇ, ಇಂದು ಎಂದು ಶಾಂತನೇ. ಎಂದೆಂದಿಗೂ ಸರ್ವಶಕ್ತನೇ, ಎಂದೆಂದಿಗೂ ಸರ್ವಶಕ್ತನೇ. ನಿನ್ನನ್ನೇ ಹಿಡಿದುಕೊಂಡೆ, ನಿನ್ನನ್ನೇ ನಂಬಿರುವೆ. యేసయ్య, ನಿನ್ನನ್ನೇ ಹಿಡಿದುಕೊಂಡೆ, ನಿನ್ನನ್ನೇ ನಂಬಿರುವೆ. ಪೂರ್ಣ ಸಮಾಧಾನವೇ ಸಾಕು ನಿನ್ನ ಸನ್ನಿಧಿಯೇ. ನನಗೆ ಪೂರ್ಣ ಸಮಾಧಾನವೇ యేసయ్య, ಸಾಕು ನಿನ್ನ ಸನ್ನಿಧಿಯೇ. ಎಲ್ಲರೂ ಹೇಳಿ, ಸ್ತುತಿಸುವೆ, ಸ್ತೋತ್ರ ಹಾಡಿ, ಬಿರುಗಾಳಿ ನಿಂತಿದೆ, ಹೊಸ ಹಾಡು ಜನಿಸಿದೆ. ನಿನ್ನನ್ನೇ ಸ್ತುತಿಸುವೆ, ಸ್ತೋತ್ರ ಹಾಡಿ, ಬಿರುಗಾಳಿ ನಿಂತಿದೆ, ಹೊಸ ಹಾಡು ಜನಿಸಿದೆ. ಸ್ತೋತ್ರ ಅಪ್ಪ, ಉತ್ತಮನೇ, ಎಂದೆಂದೂ ಶಾಂತನೇ. ಸ್ತೋತ್ರ ಅಪ್ಪ, ಉತ್ತಮನೇ, ಎಂದೆಂದೂ ಶಾಂತನೇ. ಎಂದೆಂದಿಗೂ ಸರ್ವಶಕ್ತನೇ, ಎಂದೆಂದಿಗೂ ಸರ್ವಶಕ್ತನೇ, ಎಂದೆಂದಿಗೂ ಸರ್ವಶಕ್ತನೇ. ಎಲ್ಲರೂ ನಮ್ಮೊಂದಿಗೆ ಸೇರಿ ಹಾಡ್ರಿ. ಸ್ತುತಿಸುವೆ, ಯೇಸುವನ್ನೇ ಸ್ತುತಿಸಿರಿ, ಬಿರುಗಾಳಿಯನ್ನು ನಿಲ್ಲಿಸುತ್ತಿದ್ದಾನೆ. ಜಯದ ಜೀವಿತ ನಮಗುಂಟು, ನೀನೆಂದಿಗೂ ಸೋತು ಹೋಗುವುದಿಲ್ಲ. ಸ್ತುತಿಸುವೆ, ಸ್ತೋತ್ರ ಹಾಡಿ, ಬಿರುಗಾಳಿ ನಿಂತಿದೆ, ನನ್ನ ಜೀವನದ ಬಿರುಗಾಳಿ ನಿಂತಿದೆ, ಹೊಸ ಹಾಡು ಜನಿಸಲಿ. ಸ್ತುತಿಸುವೆ, ಸ್ತೋತ್ರ ಹಾಡಿ, ಬಿರುಗಾಳಿ ನಿಂತಿದೆ, ಹೊಸ ಹಾಡು ಜನಿಸಿದೆ. ಉತ್ತಮನೇ, ಎಂದೂ ಶಾಂತನೇ. ಸ್ತೋತ್ರ ಅಪ್ಪ,
Jesus, you deserve all the glory and all the honor, all praise and worship, for you can do what which man cannot do, but you can do it. All things are possible. ನಿನಗೆಲ್ಲವೂ ಸಾಧ್ಯವಯ್ಯ. ನೀನು ಮಹಿಮೆಗೆ ಯೋಗ್ಯ, ಸ್ತುತಿಗೆ ಯೋಗ್ಯ, ಆರಾಧನೆಗೆ ನೀನೊಬ್ಬನೇ ಯೋಗ್ಯನಯ್ಯ. ಯಾಕೆಂದ್ರೆ ನೀನು ಮಾಡುವ ಕಾರ್ಯಗಳು ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಯಾವ ಮನುಷ್ಯನು ಮಾಡುವುದಕ್ಕೆ ಸಾಧ್ಯವಿಲ್ಲದಂಥದ್ದು. ಅದರಿಂದಾಗಿ ನಿನಗೆ ಮಹಿಮೆಯನ್ನು ಹಾಡುವವರಾಗಿದ್ದೇವೆ. ಹಾಲೆಲೂಯಾ. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. For you are great, you do miracles so great. There is no one else like you. There is no one else like you. For you are great, you do miracles so great. There is no one else like you, Jesus. There is no one else like you. Come worship Him. ನಿನಗೆ ಯೋಗ್ಯನೇ, ಮಹತ್ವವುಳ್ಳವನೇ, ಒಡೆಯನ ನಾಮವನ್ನೆತ್ತಿ ಯೇಸುವೇ, ನಿನ್ನ ನಾಮವನ್ನೆತ್ತಿ ಆರಾಧಿಸುವೆವಯ್ಯ. ಮಹಿಮೆಗೆ ಯೋಗ್ಯನೇ, ಯೋಗ್ಯನೇ, ಮಹತ್ವವುಳ್ಳವನೇ, ಮಹತ್ವವುಳ್ಳವನೇ, ಒಡೆಯನೇ ಯೇಸುವೇ, ಆರಾಧಿಸುವೆನು. ಮಾನ್ಯನು, ಮಹತ್ಕಾರ್ಯ ನಡೆಸುವವನು, ನಿನ್ನ ಸಮಾನರು
ಮಹತ್ವವುಳ್ಳವನೇ, the one who deserves all the glory and honor and praise and worship. We exalt your holy name. ನಿನ್ನ ನಾಮವನ್ನು ಅತಿ ಉನ್ನತದಲ್ಲಿ ಕಾಣುವವರಾಗಿದ್ದೇವಯ್ಯ. ನೀನು ಯೋಗ್ಯನು, ನೀನು ಯೋಗ್ಯನು, ನೀನೊಬ್ಬನೇ ಯೋಗ್ಯನಯ್ಯ. ಸರ್ವ ಆರಾಧನೆ ಸ್ತುತಿಗೆ ನೀನು ಯೋಗ್ಯನು. ತಂದೆಯಾದ ದೇವರೇ, ಆತ್ಮನ ಬಲದಲ್ಲಿ ಯೇಸುವಿನ ನಾಮದಲ್ಲಿ ಸ್ತುತಿ ಆರಾಧನೆಯನ್ನು ನಿನಗೆ ಸಮರ್ಪಿಸುವವರಾಗಿದ್ದೇವೆ. ಈ ನಿನ್ನ ಸಭೆಯ ಮಕ್ಕಳೊಂದಿಗೆ ಸೇರಿ ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನಾವುಗಳು ದೇವರ ವಾಕ್ಯಕ್ಕೆ ಹೋಗ್ಲಿಕ್ಕಿದ್ದೇವೆ. ಕರ್ತನ ವಾಕ್ಯ ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಮುನ್ನಡೆಸಲಿ, ನಮ್ಮ ದಾರಿಗೆ ಬೆಳಕಾಗಿರಲಿ. ದೇವಾದಿದೇವನ ವಾಕ್ಯ ನಮ್ಮನೆಂದಿಗೂ ಕೈ ಬಿಡುವುದಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋದಾಗಿ ಸಹ ಆತನ ವಾಕ್ಯ ನಮ್ಮೊಂದಿಗೇ ನಿಲ್ಲುವಂತದ್ದಾಗಿದೆ, ನಾವುಗಳು ವಾಕ್ಯದ ಜೊತೆಯಲ್ಲಿ ನಿಂತುಕೊಳ್ಳುವುದಾದರೆ. Hallelujah. Hallelujah. Be ready for the word in Jesus name. Amen. ಈಗ ನಾವುಗಳು ದೇವರ ವಾಕ್ಯಕ್ಕೆ ಹೋಗ್ಲಿಕ್ಕಿದ್ದೇವೆ. ದೇವರ ವಾಕ್ಯದಲ್ಲಿ ನೀವುಗಳೆಲ್ಲರೂ ಭಾಗವಹಿಸಬೇಕು. ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಬೇಕು ಎನ್ನುವಾಗ, ನಾವು ನಂಬಿಕೆಯಿಂದ ವಾಕ್ಯದಲ್ಲಿ ಪಾಲ್ಗೊಳ್ಳುವಾಗ, ವಾಕ್ಯಕ್ಕೆ ಹಸಿದಿದ್ದಾಗ, ಬಾಯಾರಿದಾಗ ಅವನು ನಮ್ಮನ್ನು ವಾಕ್ಯದಲ್ಲಿ ತುಂಬಿಸುವವನಾಗಿದ್ದಾನೆ. ಆ ಧ್ಯಾನಕ್ಕೆ ದೇವರಾತ್ಮನೇ ನಮಗೆ ಸಹಾಯಕ. ಈ ವಾಕ್ಯಗಳನ್ನು ನಾನು ಸಾರಬೇಕಾದ್ರೆ ನಿಮ್ಮ ಬೈಬಲ್ಗಳೊಂದಿಗೆ ಸಪೋರ್ಟ್ the church with the word. There is nothing more powerful. ನಮ್ಮ ಹಣದೊಂದಿಗೆ ಸಪೋರ್ಟ್ ಮಾಡಬಹುದು, ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಬಹುದು, ಆದರೆ ವಾಕ್ಯದಲ್ಲಿ ಸಪೋರ್ಟ್ ಮಾಡುವಂಥದ್ದು ಭಯಂಕರ. ಆದ್ರಿಂದಾಗಿ ಇವತ್ತು ಸಭೆಗಳು ಉಳ್ಕೊಂಡಿವೆ. ಈ ದಿಕ್ಕಿನಲ್ಲಿ ನಾವುಗಳು ಧ್ಯಾನಕ್ಕೆ ಹೋಗಬೇಕಾದ್ರೆ ದೇವರಾತ್ಮನ ಸಹಾಯವನ್ನು ಕೇಳಿಕೊಳ್ಳೋಣ. ತಂದೆಯಾದ ದೇವರೇ, ನೀನು ಕಳುಹಿಸಿರುವ ದೇವರಾತ್ಮನಯ್ಯ, ಯೇಸು ಕ್ರಿಸ್ತನು ನಮಗೆ ಹೇಳಿದಾಗ ಅವನು ಬಂದಾಗ ನಿಮಗೆ ಎಲ್ಲವನ್ನು ಕಲಿಸಿಕೊಡುವನು, ಸತ್ಯದಲ್ಲಿ ನಿಮ್ಮನ್ನು ನಡೆಸುವನು, ಆ ದಿನಗಳಲ್ಲಿ ನಿಮಗೆ ಯಾವ ಪ್ರಶ್ನೆಗಳು ಇರುವುದಿಲ್ಲ ಎಂಬುದಾಗಿ ಹೇಳಿದ ಆತನ ಮಾತುಗಳ ಮೇರೆಗೆ ದೇವರಾತ್ಮನ ಸಹಾಯವನ್ನು ಕೋರಿಕೊಳ್ಳುತ್ತಾ, Spirit of the living God, you are the best teacher, we acknowledge this. ದಾಹವುಳ್ಳವರಾಗಿ ನಿನ್ನ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ಕುಳಿತುಕೊಂಡು ನಿನ್ನ ಮಾತುಗಳನ್ನು, ನಿನ್ನ ಸ್ವರ ಕೇಳುವವರಾಗಿ ಬದಲಾಗುವ ಜನಾಂಗವಾಗಿದ್ದೇವೆಯ್ಯ. ನಿನ್ನ ಕಾರ್ಯವು ನಮ್ಮ ಜೀವಿತಗಳಲ್ಲಿ ಮುಂದುವರಿಯಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈಗ ನಾವುಗಳು ಧ್ಯಾನಕ್ಕೆ ವಾಕ್ಯದ ಒಂದು ಅಂಶ, ನನ್ನ ಹೃದಯದ ಮೇಲಿರುವಂತಹ ಒಂದು ಅಂಶವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ವಾಕ್ಯ ಎನ್ನುವಂಥದ್ದು ನಮ್ಮ ಹೃದಯದಲ್ಲಿ ಮಾತನಾಡುವಾಗ ಕನ್ವಿಕ್ಷನ್ ಡೆವಲಪ್ ಆಗ್ತದೆ. ಆ ಕನ್ವಿಕ್ಷನ್ ಅಂತ ಹೇಳುವಂಥದ್ದು ದೇವರಾತ್ಮನ ಕಾರ್ಯ. ಯಾರು ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರಾತ್ಮನು ಮಾತ್ರವೇ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅದರಿಂದಾಗಿ ನಿಮಗೆ ನಾನು ಎಫೆಸ 5ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ, ಈ ವಾಕ್ಯಗಳನ್ನು ಓದ್ತೇನೆ. ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಅಂಡರ್ಲೈನ್, ಅಧೀನರಾಗಿರಬೇಕು. ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. ಪುನಃ ಅದೇ ವಾಕ್ಯ ಹೀಗೆ ಹೇಳುತ್ತದೆ, ಹೆಂಡತಿಯನ್ನು ತನ್ನ ಗಂಡನು ಪ್ರೀತಿಸಬೇಕು, ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಅಧೀನರಾಗಿರಬೇಕು, ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ಪುನಃ ಸನ್ಮಾನಿಸಬೇಕು. ಈ ವಾಕ್ಯಗಳನ್ನು ನಾವು ನೋಡುವಾಗ ಆನರಿಂಗ್ ಈಸ್ ದ ಕಿಂಗ್ಡಮ್ ಪ್ರಿನ್ಸಿಪಲ್. ದೇವರ ರಾಜ್ಯಕ್ಕೆ ಸನ್ಮಾನಿಸುವಿಕೆ ಎಷ್ಟು ದೊಡ್ಡ ವಿಷಯ ಅಂತ ಹೇಳಿದ್ರೆ, ದೇವರನ್ನು ಭಯಭಕ್ತಿಯಿಂದ ನೋಡ್ರಿ, ದೇವರಿಗೆ ಅಡ್ಡ ಬೀಳಿ, ದೇವರನ್ನು ಆರಾಧಿಸಿ, ದೇವರನ್ನು ಸನ್ಮಾನಿಸ್ರಿ ಎಂಬುದಾಗಿ ಹೇಳುವಾಗ ಅದು ಸುಲಭ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಅವನು ಕಾಣಿಸಲ್ಲ, ನಾವು ಏನೇನ್ ಮಾಡ್ತೀವಿ ಅದು. ಆದರೆ ಮನುಷ್ಯನಿಗೆ ನೀನು ಸನ್ಮಾನಿಸಬೇಕು, ನಿನ್ನ ಕಣ್ಣೆದುರಿನಲ್ಲಿ ನಿನ್ನ ಜೊತೆಯಲ್ಲಿ ಇರುವವರಿಗೆ ನೀನು ಸನ್ಮಾನಿಸಬೇಕು, ಭಯಭಕ್ತಿಯಿಂದ ನೋಡ್ಕೋಬೇಕು, ಅಧೀನರಾಗಿರಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಪ್ರಶ್ನೆಗಳನ್ನ ಆರಂಭಿಸ್ತದೆ. ಆದರೆ ಅಲ್ಲಿಯೇ ದೇವರು ಒಂದು ಆಶೀರ್ವಾದವನ್ನು ಅಡಗಿಸಿಟ್ಟಿದ್ದಾನೆ. Your blessing is sealed in this obedience act.
ನೀನು ಯಾವಾಗ ವಿಧೇಯತ್ವದಲ್ಲಿ ದೇವರನ್ನ ಗೌರವಿಸ್ತೀಯೋ, ಅಂದರೆ ನಿನ್ನ ಜೊತೆಯಲ್ಲಿರುವವರನ್ನ ಸನ್ಮಾನಿಸುವಾಗ ಅದು ದೇವರಿಗೆ ಸನ್ಮಾನ. ಹಾಗಿರುವಲ್ಲಿ ದೇವರಿದನ್ನು ಎದುರು ನೋಡುವಾಗ, ನಾವುಗಳಿದನ್ನ ಕಾರ್ಯರೂಪದಲ್ಲಿ ತೋರಿಸುವಾಗ ಅದರಲ್ಲಿ ಆತನು ಇಟ್ಟಿರುವಂತಹ ಆಶೀರ್ವಾದ ನಮಗೆ ಸಿಗುವಂಥದ್ದಾಗಿದೆ. ಒಂದು ಸ್ವಲ್ಪ ಆಳವಾಗಿ ಇದನ್ನು ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್, ಅಂದರೆ ಫ್ಯಾಮಿಲಿಯ ವಿಷಯವಾಗಿ ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಆನ್ ಅರ್ತ್ ಈಸ್ ದ ಫ್ಯಾಮಿಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ on the planet is family. ಆದಿಯಲ್ಲೇ ನಿರ್ಮಿತವಾದದ್ದು, ಮನುಷ್ಯನಿಗೆ ಅತೀ ಮುಖ್ಯವಾದದ್ದು, ದೇವರ ಸ್ಥಾಪನೆಗಳಲ್ಲಿ ಕುಟುಂಬವೇ ಮುಖ್ಯ. ಯಾಕೆಂತ ಹೇಳಿದ್ರೆ ಎಲ್ಲ ವ್ಯಕ್ತಿಗೂ ಒಂದು ಕುಟುಂಬ ಇರ್ತದೆ. ಕುಟುಂಬದ ಹೊರಗೆ ಯಾರೂ ಇಲ್ಲ. ಕುಟುಂಬದಲ್ಲಿಯೇ ಎಲ್ಲರೂ ಜನಿಸಿರುವಂಥದ್ದು, ಬೆಳೆಯುವಂಥದ್ದು, ಮುಂದುವರಿಯುವಂಥದ್ದು ಎಲ್ಲವೂ ಕುಟುಂಬದಲ್ಲಿಯೇ. ಕುಟುಂಬದ ಹೊರಗೆ ಒಬ್ಬನೇ ಇದ್ರೆ ಅವನಿಗೆ ಏಕಾಂಗಿ, ಅವನು ಯಾವುದೋ ರೀತಿಯಲ್ಲಿ ಇರ್ತಾನೆ. ಆದರೆ ಪ್ರಮುಖವಾಗಿ ನೋಡುವಾಗ ಆದಿಯಿಂದಲೂ ಮನುಷ್ಯನ ಮಧ್ಯದಲ್ಲಿ ದೇವರು ಸ್ಥಾಪಿಸಿರುವಂತಹ ವಿಷಯಗಳು ಕುಟುಂಬವೇ. ಆದಾಮನು ಬೇರೆ ಯಾವುದನ್ನು ಆರಿಸಿಕೊಳ್ಳಲಿಲ್ಲ, ಹವ್ವಳನ್ನೇ ಆರಿಸಿಕೊಂಡ. ಯಾಕೆ? ಆಕೆಯ ಮುಖಾಂತರ, ಇದು ಪ್ರೊಫೆಟಿಕ್. ಅವನು ಬೇರೆ ಯಾವುದನ್ನು ಆರಿಸ್ಕೋಬಹುದಾಗಿತ್ತು, ಆದರೆ ಹವ್ವಳನ್ನು ಆರಿಸಿಕೊಂಡಿರುವಂತಲ್ಲಿ he chose to accept Eve prophetically. Why? Because she became the line for Jesus tomorrow. ಆಕೆಯ ಸಂತತಿಯಲ್ಲಿ ಜನಿಸುವಂತದ್ದು ರಕ್ಷಕನಾಗಿರುವ ಯೇಸು ಕ್ರಿಸ್ತ. ಆದ್ದರಿಂದಾಗಿ ಆಡಮ್ ಈಸ್ ದ ಫಸ್ಟ್ ಪ್ರಾಫಿಟ್. ಅವನು ಪ್ರೊಫೆಟಿಕ್ ಆಗಿ ಹವ್ವಳನ್ನು ಆರಿಸಿಕೊಂಡಲ್ಲಿ he honored the Lord's creation. ಇವಳು ಬೇಡ, ನನಗೆ ಬೇರೆ ಯಾವುದನ್ನು ಆರಿಸ್ಕೊಳ್ತೀನಿ ಅಂತ ಅವನು ಹೇಳಿಲ್ಲ. He accepted the Lord's provision. He honored God and God honored him. ಕುಟುಂಬ ಆರಂಭವಾದಲ್ಲಿ ಗೌರವವನ್ನು ಕಾಣುತ್ತೇವೆ. ದೇವರು ಹೇಳ್ತಾನೆ, ಕುಟುಂಬವನ್ನು ನಾನು ಗೌರವದಿಂದ ಕಾಣುವೆ. It is honorable. Marriage is honorable. ದೇವರೇ ಹೇಳಿರುವಂತ ವಾಕ್ಯ. ಅದರಿಂದಾಗಿ the family indicates a lot on an individual. The family indicates a lot. It talks so much about an individual. ಒಬ್ಬನ ವಿಷಯದಲ್ಲಿ ಕುಟುಂಬ ಬಹಳಷ್ಟು ತೋರಿಸ್ತದೆ ಅಥವಾ ಬಹಳಷ್ಟು ಮಾತನಾಡುವಂಥದ್ದಾಗಿದೆ. ವ್ಯಕ್ತಿ ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಎಂಬುದಾಗಿ ನೋಡುವಾಗ ಅನೇಕ ವಿಷಯಗಳು ಹೊರಬರ್ತವೆ. ಅದರಿಂದಾಗಿ ಕುಟುಂಬವನ್ನೆಲ್ಲರೂ ಸನ್ಮಾನಿಸಿರಿ, ಕುಟುಂಬವನ್ನೆಲ್ಲರೂ ಗೌರವಿಸಿರಿ. ಸೇಮ್ ವಿತ್ ಎ ಚರ್ಚ್. ಕುಟುಂಬ ಅಂತ ಹೇಳಿದಾಗ ಸಭೆ ಮತ್ತೊಂದು ರೀತಿಯಲ್ಲಿ ಒಂದು ಫ್ಯಾಮಿಲಿ, ಫ್ಯಾಮಿಲಿ ಇನ್ನೊಂದು ರೀತಿಯಲ್ಲಿ ಸಭೆಯೇ. ಸೊ ದೀಸ್ ಆರ್ ಆಲ್ ದ ಸಿಮಿಲಾರಿಟೀಸ್. ದೇವರು ಇಲ್ಲಿ ಕಾರ್ಯಗಳನ್ನು ಮಾಡುವವನಾಗಿದ್ದಾರೆ. ಕುಟುಂಬದ ಕಾರ್ಯ ಕುಟುಂಬದಲ್ಲಿ ಮಾಡ್ತಾನೆ, ಸಭೆಯ ಕಾರ್ಯ ಸಭೆಯಲ್ಲಿ ಮಾಡ್ತಾನೆ. ಇವೆಲ್ಲವೂ honored in the sight of the Lord. Family is so important, or there is something so special, even the enemy is after the family. ಇದನ್ನು ಆಲೋಚನೆ ಮಾಡಿಕೊಳ್ಳ್ರಿ. ಈ ಕುಟುಂಬ ಎಷ್ಟು ವೈಶಿಷ್ಟ್ಯವಾದದೆಂಬುದಾಗಿ ನೋಡುವುದಾದರೆ ವೈರಿಯೂ ಸಹ ಅದರ ಹಿಂದೆ ಕಾರ್ಯ ಮಾಡ್ತಿರ್ತಾನೆ. ಇದು ಬಹಳ ಆಶ್ಚರ್ಯಕರ. ಕುಟುಂಬ ಎನ್ನುವಂಥದ್ದು ಎಷ್ಟು ಸ್ಪೆಷಲ್ ಎಂಬುದಾಗಿ ನಾವುಗಳು ನೋಡ್ತೇವೆ ಅಂತ ಹೇಳಿದ್ರೆ, ವೈರಿಯ ಕಾರ್ಯಾಚರಣೆಗಳನ್ನು ನೋಡುವಾಗ ಅವನು ಹೇಗೆ ಒಂದು ಕುಟುಂಬದ ಹಿಂದೆ ಕಾರ್ಯ ಮಾಡ್ತಿರ್ತಾನೆ ಅದನ್ನು ನೋಡಿದಾಗ ನಿನಗೆ ಗೊತ್ತಾಗ್ತಿದೆ, ಓ ಕುಟುಂಬ ಇಷ್ಟು ಮುಖ್ಯವಾದದ್ದ. ನಾವುಗಳು ಇಷ್ಟೊಂದು ಅಸಡ್ಡೆ ಮಾಡಿದ್ದೇವೆ, ಕುಟುಂಬಗಳನ್ನು ನೆಗ್ಲೆಕ್ಟ್ ಮಾಡಿದ್ದೇವೆ. ಆಲೋಚನೆ ಮಾಡ್ರಿ. ಒನ್ ಆಫ್ ದ ಮೋಸ್ಟ್ ಸಫರಿಂಗ್ ಐಟಮ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಆನ್ ದ ಪ್ಲಾನೆಟ್ ಈಸ್ ಫ್ಯಾಮಿಲಿ. ಸೇಮ್ ವಿತ್ ದ ಚರ್ಚ್. ಕುಟುಂಬಗಳಿಗೆ ವಿರುದ್ಧವಾಗಿ ಎಷ್ಟೋ ಹೋರಾಟಗಳಿರ್ತವೆ. ಸಿಮಿಲರ್ಲಿ ಒಂದು ಸಭೆಯ ಹಿಂದೆ ಎಷ್ಟೋ ಹೋರಾಟಗಳಿರ್ತವೆ. ಯಾಕೆ? ವೈರಿಗೆ ಗೊತ್ತು ಕುಟುಂಬವನ್ನು ಮುಟ್ಟಿದ್ರೆ ಏನ್ ಕೆಲಸ ಆಗ್ತದೆ, ಸಭೆಯನ್ನು ಮುಟ್ಟಿದ್ರೆ ಏನ್ ಕೆಲಸ ಆಗ್ತದೆ ಅಂತ ವೈರಿಗೆ ಗೊತ್ತು. ಆದ್ರಿಂದಾಗಿ ನಾವು ಎಚ್ಚರಿಕೆ ವಹಿಸಿಕೊಳ್ಳೋಣ ವಿಶ್ವಾಸಿಗಳೇ. ಲಾಕ್ಡೌನ್ ಇಸ್ ಅ ಗುಡ್ ಟೈಮ್. ಈ ಲಾಕ್ಡೌನ್ ಎನ್ನುವಂಥದ್ದು ಒಳ್ಳೆಯ ಸಂದರ್ಭ. ನಮಗೆ ನಮ್ಮ ಕುಟುಂಬಗಳನ್ನು ನಾವುಗಳು ರೆಡಿ ಮಾಡ್ಕೊಳ್ಳೋಣ, ಸಭೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ದೇವರ ಕಾರ್ಯ ನಮ್ಮ ಮಧ್ಯದಲ್ಲಿ ಈ ರೀತಿಯಾಗಿ ಮುಂದುವರಿಯಲಿ. It will bring blessings. The anointing of the Holy Spirit will never miss these primary institutions of the Lord.
If one cannot understand the importance of the family, let him know it from the enemy. ಒಬ್ಬನಿಗೆ ಕುಟುಂಬದ ಮೌಲ್ಯತೆ ಗೊತ್ತಿಲ್ಲದಿದ್ದರೆ ವೈರಿಯಿಂದ ಕಲಿತುಕೊಳ್ಳಲಿ. ಆಲೋಚನೆ ಮಾಡಿ ವಿಶ್ವಾಸಿಗಳೇ, ಲೆಟ್ ಹಿಮ್ ಲರ್ನ್ ಇಟ್ ಫ್ರಮ್ ದಿ ಎನಿಮಿ ಇಫ್ ಇಟ್ ಡಸಂಟ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ. ವೈರಿಯಿಂದ ಕಲಿತುಕೊಳ್ಳಲಿ. ಕುಟುಂಬದ ಬಗ್ಗೆ ತಾತ್ಸಾರ ಮಾಡುವವರೇ, ನನ್ನ ಸ್ವರ ಕೇಳುವ ನೀನು ಯಾರೇ ಆಗಿರಲಿ, ಕುಟುಂಬದ ವಿಷಯದಲ್ಲಿ ನಿನಗೆ ಜವಾಬ್ದಾರಿ ಇಲ್ಲ, ಕುಟುಂಬದ ವಿಷಯದಲ್ಲಿ ನೀನು ಬೇಜವಾಬ್ದಾರಿಯಿಂದ ಇದ್ದಿ, ಅಥವಾ ಗಮನಿಸುತ್ತಿಲ್ಲ, ಅಥವಾ ಇಂಪಾರ್ಟೆನ್ಸ್ ತೋರಿಸ್ತಾ ಇಲ್ಲ ಎನ್ನುವ ವ್ಯಕ್ತಿ ಅದು ನೀನಾಗಿರುವುದಾದರೆ ಇವತ್ತಿಗೆ ಸರಿಪಡಿಸಿಕೊ. ಯಾಕೆ? ವೈರಿಯು ಅದರ ಹಿಂದೆ ಬಿದ್ದಿದ್ದಾನೆ. ಇದು ನಮ್ಮೆಲ್ಲರಿಗೂ ಒಂದು ಪಾಠವಾಗಿರಲಿ. The strongest motivation for an individual is from his family. The strongest motivation for an individual is from his family. ಅತ್ಯಂತ ದೊಡ್ಡ ಉತ್ತೇಜನ ಒಬ್ಬನಿಗೆ ಆತನ ಕುಟುಂಬದಿಂದ. ತಂದೆ ತಾಯಿಗಳಾಗಿರಬಹುದು, ಸಹೋದರ ಸಹೋದರಿಯರಾಗಿರಬಹುದು, ಕುಟುಂಬದಲ್ಲಿರುವವರಾಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ಯಾರೇ ಆಗಿರಲಿ, ಅವನ ಕುಟುಂಬವೇ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋಟಿವೇಶನ್. ಕುಟುಂಬ ಪ್ರತಿ ಒಬ್ಬನಿಗೆ ಅಂತ ಹೇಳಿದ್ರೆ ಎಲ್ಲರೂ ಒಂದಲ್ಲ ಒಂದು ಕುಟುಂಬದಿಂದ ಬಂದವರೇ. ಅದರಿಂದಾಗಿ ಕುಟುಂಬದಲ್ಲಿ ನಾವುಗಳು ಕಲಿಯುವಂಥದ್ದು ಪ್ರಮುಖವಾದದ್ದು. ಇದನ್ನ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಸೇಮ್ ವಿತ್ ಚರ್ಚ್, ಸಭೆಯಲ್ಲಿ ಕಲಿತುಕೊಳ್ಳುವಂಥದ್ದನ್ನು ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾಕಂತ ಹೇಳಿದ್ರೆ ಕುಟುಂಬ ಕೊಡುವಂಥದ್ದು ಒಂದು ರೀತಿ, ಸಭೆ ಕೊಡುವಂಥದ್ದು ಮತ್ತೊಂದು ರೀತಿ. ಎರಡರಲ್ಲಿಯೂ ಕಲಿತುಕೊಳ್ಳತಕ್ಕದ್ದಾಗಿದೆ. ವಿಥೌಟ್ ಇಗ್ನೋರಿಂಗ್, ವಿಥೌಟ್ ನೆಗ್ಲೆಕ್ಟಿಂಗ್. ಇಟ್ ಲೇಸ್ ದ ಫೌಂಡೇಶನ್. ಅದು ನಮಗೆ ಫೌಂಡೇಶನ್ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. In physical realm, children are born. But in the spiritual realm, they are from God. Children are from God. Physical realm ನಲ್ಲಿ ನಾವುಗಳು ನೋಡುವಾಗ ಮಕ್ಕಳು ಜನಿಸ್ತಾರೆ, children are born. ಆದರೆ ಆತ್ಮೀಕ ದಿಕ್ಕಿನಲ್ಲಿ ನೋಡುವಾಗ ಅಂತ ಹೇಳಿದ್ರೆ ಪ್ರಾಕೃತವಾಗಿ ಮಕ್ಕಳು ಜನಿಸ್ತಾರೆ, ಆದರೆ ಆತ್ಮೀಕವಾಗಿ ನಾವುಗಳು ನೋಡುವಾಗ ಮಕ್ಕಳು ದೇವರ ಅನುಗ್ರಹ. ನಿನ್ನ ಬೈಬಲ್ ತೆಗೆದು ನೋಡು, ಮಕ್ಕಳು ದೇವರ ಅನುಗ್ರಹ. ಚಿಲ್ಡ್ರನ್ ಆರ್ ಫ್ರಮ್ ಗಾಡ್. ಆರ್ಟ್ ಯು ಹ್ಯಾಪಿ? ದೇವರು ನಿನಗೆ ಮಕ್ಕಳನ್ನು ಅನುಗ್ರಹಿಸಿರುವಲ್ಲಿ ಆ ಮಕ್ಕಳಲ್ಲಿ ನೀನು ದೇವರ ಕಾರ್ಯವನ್ನು ಕಾಣುವವನಾಗಿರುವೆ. ದಿಸ್ ಇಸ್ ಅಮೇಜಿಂಗ್. ದೇವರ ಕಾರ್ಯ ನೀನು ನೋಡಬೇಕಾದರೆ ಕುಟುಂಬದಲ್ಲಿ ನೀನು ಮಕ್ಕಳನ್ನು ಗಮನಿಸು. There is no direct verse for the women to love the husbands, but to submit. In other words, to honor. ಹೆಂಡತಿಯು ತನ್ನ ಗಂಡನನ್ನು ಪ್ರೀತಿಸಬೇಕು ಎನ್ನುವ ವಾಕ್ಯವಿಲ್ಲ ಬೈಬಲ್ನಲ್ಲಿ, ಡೈರೆಕ್ಟ್ ಆದ ವಾಕ್ಯವಿಲ್ಲ. ಬದಲಿಗೆ ಆತನಿಗೆ ಅಧೀನಳಾಗಿರಬೇಕು ಎನ್ನುವ ವಾಕ್ಯ ಉಂಟು. ಅಂದರೆ ಸನ್ಮಾನಿಸಬೇಕು ಎಂದರ್ಥ. ಡೈರೆಕ್ಟ್ ಆಗಿ ಹೆಂಡತಿ ಗಂಡನನ್ನು ಪ್ರೀತಿಸಬೇಕು ಎನ್ನುವ ವಾಕ್ಯವಿಲ್ಲ. ಯಾಕೆ? ಅದು ಆಕೆಗೆ ಸುಲಭ. ಗಂಡನನ್ನು ಪ್ರೀತಿಸುವಂಥದ್ದು ಹೆಣ್ಣಿಗೆ ಸುಲಭ. ಅದರಿಂದಾಗಿ ವಾಕ್ಯ ಹೇಳುತ್ತೆ, ಅದರ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ನೀನು ಆತನನ್ನು ಸನ್ಮಾನಿಸು. ಅದು ಆಕೆಗೆ ಸುಲಭವಲ್ಲ. ಪ್ರೀತಿಸುವುದು ಸುಲಭ, ಆದರೆ ಸನ್ಮಾನಿಸುವುದು ಸುಲಭವಲ್ಲ. ಅದರಿಂದಾಗಿ ಬೈಬಲ್ ಬಹಳ ಸ್ಮಾರ್ಟ್. ದೇವರಾತ್ಮನನ್ನ ಯಾರು ಬೋಧಿಸುವುದರಲ್ಲಿ ಬೀಟ್ ಮಾಡಕ್ಕಾಗಲ್ಲ. ಅದರಿಂದಾಗಿ ದೇವರಾತ್ಮ ಹೇಳ್ತಾ ಇದ್ದೇನೆ ವಾಕ್ಯದಲ್ಲಿ, ನೀನು ನಿನ್ನ ಗಂಡನನ್ನು ಭಯಭಕ್ತಿಯಿಂದ ಕಾಣು, ಸನ್ಮಾನಿಸು, ಅಧೀನಳಾಗಿರು ಎಂಬುದಾಗಿ ಹೇಳುವುದರಲ್ಲಿ ದೇವರಾತ್ಮನು ಹೆಂಡತಿಗೆ ಇನ್ಸ್ಟ್ರಕ್ಷನ್ಸ್ ಕೊಡುವವನಾಗಿದ್ದಾನೆ. ಗಂಡನಿಗೋ ನಿನ್ನ ಹೆಂಡತಿಯನ್ನು ಪ್ರೀತಿಸು ಎಂಬುದಾಗಿ ಹೇಳಿದೆ. ಯಾಕೆ? ಅವನಿಗೆ ಪ್ರೀತಿಸುವಂಥದ್ದು ಸುಲಭವಲ್ಲ. ಅವನೇನಿದ್ರು ಜಬರ್ದಸ್ತಿ ಮಾಡ್ತಾನೆ, ಅಥವಾ ಅತಿನ ಇನ್ನೊಂದು ರೀತಿಯಲ್ಲಿ ನೋಡುವಾಗ ಕಂಟ್ರೋಲ್ ಮಾಡ್ತಾನೆ, ಅಥವಾ ಬಾಸಿಸಮ್ ಮಾಡ್ತಾನೆ, ಬೇರೆ ಬೇರೆ ರೀತಿಗಳಲ್ಲಿ ಅವನು ನೋಡ್ತಾನೆ. ಆದರೆ ಪ್ರೀತಿಸುವುದು ಅವನಿಗೆ ಸುಲಭವಲ್ಲ. ಹಾಗಿರುವಲ್ಲಿ let us look at this deeply. Violation of honoring or respecting or submissiveness to the husbands or to the parents also attracts repercussions. Violation of honoring results in repercussions. ಹೇಗೆ?
ಈ ಸನ್ಮಾನಿಸುವಿಕೆಯನ್ನು ನಾವುಗಳು ಪಾಲಿಸದೆ ಹೋದಾಗ ತಕ್ಕ ಪರಿಣಾಮಗಳಿಗೂ ದಾರಿ ಮಾಡಿಕೊಟ್ಟಂತೆ. ಇದು ನಿನಗೆ ನೆನಪಿರಲಿ ವಿಶ್ವಾಸಿಯೇ. ಯಾವಾಗ ನಾವುಗಳು ಈ ಸನ್ಮಾನಿಸುವಿಕೆಯನ್ನು ಮುಂದುವರಿಸುವುದಿಲ್ಲ, ಸಹೋದರಿಯರೇ ನಿಮಗೆ ವಿಶೇಷವಾಗಿ ನುಡಿತಾ ಇದ್ದೇನೆ, ಸನ್ಮಾನಿಸುವಿಕೆ ನಿಮ್ಮ ಗಂಡಂದಿರಿಗೆ, ಕುಟುಂಬವಾಗಿ ನೋಡುವಾಗ ಮಕ್ಕಳು ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದಾಗ ಅದು ಬೇರೆ ರೀತಿಯ ಪರಿಣಾಮಗಳಿಗೆ ದಾರಿ ಮಾಡಿಕೊಟ್ಟಂತೆ. ಅನೇಕ ಆಶೀರ್ವಾದಗಳು ಅಲ್ಲಿಗೆ ಕಟ್ಟಾಗ್ತವೆ ಅಥವಾ ನಿಂತು ಹೋಗ್ತವೆ, ಮುಂದುವರಿಯುವಿಕೆ ನಿಂತು ಹೋಗ್ತದೆ, ಬೆಳವಣಿಗೆಗಳು ಬರಲ್ಲ ಅಥವಾ ಕೆಲವು ದ್ವಾರಗಳು ತೆರೆಯಲ್ಪಡಲ್ಲ. ದೇರ್ ವಿಲ್ ಬಿ ನೋ ಬ್ರೇಕ್ ಥ್ರೂ. ಹಿ ವಿಲ್ ನಾಟ್ ಲುಕ್ ಲೈಕ್ ದ ವೇ ಮೇಕರ್. ವೈ ಯು ಹ್ಯಾವ್ ಹಿಂಡರ್ಡ್ the proceedings, the spiritual proceedings you have hindered. You are a stumbling block. Why? Because you are not fulfilling the basic principle of honoring. ಪರಲೋಕದಲ್ಲಿ ನಾವುಗಳು ನೋಡುವಾಗ honoring is magnified. ಪರಲೋಕದಲ್ಲಿ ನಾವುಗಳು ನೋಡುವಾಗ ಸನ್ಮಾನಿಸುವಿಕೆ, ಗೌರವ, ಸ್ತುತಿ, ಆರಾಧನೆ ಇವೆಲ್ಲ ವಿಷಯಗಳಲ್ಲಿ ಹಾಗೆಯೇ ನಡೀತವೆ. ಇದು ಅಲುಗಾಡಲ್ಲ, ಕೆಟ್ಟು ಹೋಗಲ್ಲ. ಇಟ್ ಇಸ್ ನಾಟ್ ಪೊಲ್ಯೂಟೆಡ್, ಇಟ್ ಇಸ್ ನಾಟ್ ಡಿಫೈಲ್ಡ್. ಇವುಗಳನ್ನ ನಾವುಗಳು ಭೂಲೋಕದಲ್ಲಿ ಕಾಣುತ್ತೇವೆ. ಯಾಕೆ? ಸನ್ಮಾನಿಸುವಿಕೆ ಎಲ್ಲಿ ಬೇಕೋ ಅಲ್ಲಿ ಸನ್ಮಾನ ಕಾಣಿಸುವುದಿಲ್ಲ, ಪ್ರೀತಿ ಎಲ್ಲಿ ಬೇಕೋ ಅಲ್ಲಿ ಪ್ರೀತಿಯೂ ಕಾಣಿಸಲ್ಲ. ಯಾಕೆ? ನಾವುಗಳು ಅದನ್ನ ತಿರುಗಿಸಿ ಬಿಟ್ಟಿದ್ದೇವೆ. ವಿ ಹ್ಯಾವ್ ಕರಪ್ಟೆಡ್ ಇಟ್. ಅದರಿಂದಾಗಿ ನನ್ನ ಸಹೋದರನೇ, ನನ್ನ ಸಹೋದರಿಯೇ, ಈ ಮಾತುಗಳು ನಿನಗೆ ಸುಲಭವೇ, ಆದರೆ ಪ್ರಾಕ್ಟಿಕಲ್ ಆಗಿ ನೋಡುವಾಗ ಇಟ್ ಇಸ್ ನಾಟ್ ಈಸಿ. ಯು ಹ್ಯಾವ್ ಟು ಡೆವಲಪ್ ದಿಸ್. ನೀನು ಇದನ್ನು ಬೆಳೆಸಿಕೊಳ್ಳತಕ್ಕದ್ದಾಗಿದೆ. ಗಂಡನಿಗೆ ತೋರಿಸತಕ್ಕ ಪ್ರೀತಿ ಆಕೆಯ ಸನ್ಮಾನವೇ ಎಂಬುದನ್ನು ಮರೆಯಬೇಡ. ವುಮನ್ಸ್ ಇಂಟರ್ಪ್ರಿಟೇಷನ್ ಆಫ್ ಅ ಲವ್ ಈಸ್ ಹರ್ ಆನರ್ ಟು ಅ ಹಸ್ಬೆಂಡ್. ಎ ವುಮನ್ ಹ್ಯಾಸ್ ಅ ಹೆಡ್ ಇನ್ ಅ ಹಸ್ಬೆಂಡ್. ಬೇರೆ ಯಾವುದೇ ರೀತಿಯಲ್ಲಿ ನಿನಗೆ ದಾರಿ ಇಲ್ಲ. ನೀನಾತನನ್ನ ನಿನ್ನ ಶಿರಸ್ಸಾಗಿಯೇ ಕಾಣತಕ್ಕದ್ದು. ಹೆಣ್ಣಿಗೆ ಶಿರಸ್ಸು ತನ್ನ ಗಂಡನಾಗಿಲ್ಲದಿದ್ದರೆ ಸೈತಾನನು ಅದನ್ನು ತೋರಿಸಿ ಬಿಡ್ತಾನೆ. ನಿನ್ನ ಗಂಡ ನಿನಗೆ ತಲೆಯಾಗಿಲ್ಲ ಎನ್ನುವುದನ್ನು ತೋರಿಸಿಬಿಡ್ತಾನೆ ಯಾವ್ಯಾವುದೋ ಕಾರ್ಯಗಳನ್ನು ಮಾಡಿಬಿಟ್ಟು. ಹೆಣ್ಣಿಗೆ ಶಿರಸ್ಸು ತನ್ನ ಗಂಡನಾಗಿಲ್ಲದಿದ್ದರೆ ಸೈತಾನನ ಅದನ್ನು ತೋರಿಸಿಬಿಡ್ತಾನೆ. He will prove it that your husband is not your head. Something else is missing ಎಂಬುದನ್ನ ಸೈತಾನನು ಕಾರ್ಯಗಳನ್ನು ಮಾಡಿ ತೋರಿಸಿಬಿಡ್ತಾನೆ ಆ ಕುಟುಂಬಗಳಲ್ಲಿ. ಆ ಕುಟುಂಬವನ್ನು ನೀನು ಗಮನಿಸುವುದಾದರೆ ನಿನಗೆ ಕಾಣಿಸ್ತದೆ, ಈ ಮನೆಯಲ್ಲಿ ಗಂಡ ತನ್ನ ಹೆಂಡತಿಗೆ ಶಿರಸ್ಸಾಗಿಲ್ಲ. ಆದ್ದರಿಂದಲೇ ಈ ತೊಂದರೆಗಳು, ಆದ್ದರಿಂದಲೇ ಈ ರೀತಿಯ ಒಂದು ಬೆಳವಣಿಗೆಗಳು ಈ ಕುಟುಂಬದಲ್ಲಿ, ಈ ರೀತಿಯ ಆಶೀರ್ವಾದಗಳು ಕಾಣಿಸ್ತಿಲ್ಲ, ಈ ರೀತಿಯ ಒಂದು ಗೊಂದಲ ಎಂಬುದಾಗಿ ಸೈತಾನನ ಕಾರ್ಯಗಳನ್ನ ನಾವುಗಳು ನೋಡಿದಾಗ ಗೊತ್ತಾಗ್ಬಿಡ್ತದೆ. ಆದ್ರಿಂದ ಎಚ್ಚರಿಕೆಯಲ್ಲಿರು. ನನ್ನ ಸ್ವರ ಕೇಳುತ್ತಿರುವ ಸಹೋದರಿಗೆ, ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡನಿಗೆ ನೀನು ಶಿರಸ್ಸಿನ ಸ್ಥಾನ ಅಥವಾ ನಿನ್ನ ತಲೆ ಎನ್ನುವ ಸ್ಥಾನವನ್ನು ಕೊಡದಿದ್ದರೆ ಗಮನಿಸಿಕೋ, ಇವತ್ತೇ ಸರಿಪಡಿಸಿಕೋ. ಅವನನ್ನು ಸನ್ಮಾನಿಸು, ಗೌರವಿಸು, ಭಯಭಕ್ತಿಯಿಂದ ಕಾಣು, ಅಧೀನಳಾಗಿರು. ನಿನ್ನ ಆಶೀರ್ವಾದ ನಿನಗೆ ತಪ್ಪುವುದಿಲ್ಲ. ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ನಿನ್ನ ಆಶೀರ್ವಾದ ನಿನಗೆ ಬಿಡುಗಡೆಯಾಗ್ತದೆ. ಇಲ್ಲಿಯವರೆಗೆ ಮಾರ್ಗಗಳು ತೆರೆಯಲ್ಪಟ್ಟಿಲ್ಲದಿದ್ದರೆ ದೇವರು ಈ ನಿನ್ನ ವಿಧೇಯತ್ವದ ಹೆಜ್ಜೆಯಲ್ಲಿ ನಿನಗೆ ಆ ಕಾರ್ಯಗಳನ್ನ ದೇವರು ಮಾಡಿ ತೋರಿಸ್ಬಿಡ್ತಾನೆ, ಮಾರ್ಗವನ್ನ ತೆರಿತಾನೆ. ವೈರಿಯ ಕಾರ್ಯಗಳಿಗೆ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಆಶೀರ್ವಾದಗಳು ಇಲ್ಲಿಯವರೆಗೆ ತಪ್ಪಿದ್ದರೆ ಆ ಆಶೀರ್ವಾದಗಳನ್ನ ಕರ್ತನ ಒಂದು ಕೃಪೆ ನಿನ್ನನ್ನು ಹುಡುಕಿಕೊಂಡು ಬಂದು ನಿನ್ನನ್ನು ಹಿಂಬಾಲಿಸುವಂತದ್ದಾಗಿದೆ. ಆದ್ದರಿಂದಾಗಿ ನಿನ್ನ ಆಶೀರ್ವಾದಗಳಿಗೆ ನೀನೇ ತಡೆ ಮಾಡಿಕೊಳ್ಳಬೇಡ. ಇದು ಬಹಳ ಸಿಂಪಲ್ ಆದದ್ದು, ಆದಿಯಿಂದಲೇ ಭಾರತ ದೇಶದಲ್ಲಿ ಬಂದಿರುವಂತದ್ದು. ಸನ್ಮಾನಿಸುವಿಕೆ, ಗೌರವಿಸುವಿಕೆ ಎಲ್ಲಾ ವಿಷಯಗಳಿದ್ದಂಥದ್ದೇ. ಆದರೆ ಈ ನಡುವೆ ಈ ವಿಷಯಗಳು ಆ ಸ್ಥಳದಿಂದ ತಪ್ಪಿ ಬಿದ್ದು ಹೋಗಿದೆ. It is displaced by so many other things. Let us see what are they. ಗಂಡನಿಗೆ ತನ್ನ ಹೆಂಡತಿ ತೋರಿಸತಕ್ಕ ಪ್ರೀತಿ ಆಕೆಯ ಸನ್ಮಾನವೇ. Woman's interpretation of her love is her honor to her husband. Honoring prevents a bad marriage. ನೀನು ಸನ್ಮಾನಿಸುವಲ್ಲಿ ಗಂಡನಿಗೆ ಅಧೀನಲಾಗಿರುವಂತದ್ದು ಆಕೆಗೆ ಬಲಹೀನತೆಯಲ್ಲ. ಸನ್ಮಾನಿಸುವುದರಿಂದ ಒಂದು ಕೆಟ್ಟು ಹೋಗುವ ಮದುವೆಯನ್ನು ತಪ್ಪಿಸಬಹುದು.
Honoring prevents a bad marriage. If there is a troubled marriage, if there is a shaky marriage, if there is a troubled marriage, then you question, is honoring happening in that family? When you honor or put back honor, your marriage will become a success. A shaky marriage will be healed. A troubled marriage will be healed when you bring honor. ಸನ್ಮಾನಿಸುವುದರಿಂದ ಒಂದು ಕೆಟ್ಟು ಹೋಗುವ ಮದುವೆಯನ್ನ ತಪ್ಪಿಸಬಹುದಾಗಿದೆ. ಇದಕ್ಕೆ ಬೇರೆ ಔಷಧಿ ಇಲ್ಲ. ಇದಕ್ಕೆ ಬೇರೆ ಸೈಕಿಯಾಟ್ರಿಸ್ಟ್ ಅವರು ಇವರು ಅಥವಾ ಕೌನ್ಸಿಲಿಂಗ್ಗಳು ಅವಶ್ಯ, ಏನ್ ತಪ್ಪಿಲ್ಲ. ಬಟ್ ಅದರಿಂದ ವಾಸಿ ಆಗಲ್ಲ. ಕೌನ್ಸಿಲಿಂಗ್ ಇಂದ ವಾಸಿ ಆಗಲ್ಲ. ಸೈಕ್ಯಾಟ್ರಿಸ್ಟ್ ಗಳಿಂದ ಇದು ವಾಸಿ ಆಗಲ್ಲ. ಯಾಕೆ? ಆನರಿಂಗ್ ಇಂದ ವಾಸಿ ಆಗ್ತದೆ. ಅವರುಗಳ ಮಾತನ್ನು ನೀನು ಕೇಳಿ ಮನೆಗೆ ಬಂದು ಆನರಿಂಗ್ ಪುನಃ ಎಕ್ಸರ್ಸೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಬ್ಯಾಕ್ ಟು ದ ಸೇಮ್ ಟ್ರಬಲ್. ತೊಂದರೆ ಎಲ್ಲಿ ಆರಂಭವಾಗಿತ್ತೋ ಅಲ್ಲಿಗೆ ಪುನಃ ಹಿಂದೆ ಹೋಗ್ತದೆ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ದಿ ಸೈಕ್ಯಾಟ್ರಿಸ್ಟ್. ಆದ್ರಿಂದಾಗಿ ಹೇಳ್ತಾ ಇದ್ದೇನೆ ವಿಶ್ವಾಸಿಗಳೇ, ಸಿಂಪಲ್ ಮೆಡಿಸಿನ್ ನಿಮಗೆ ಹೇಳ್ತಾ ಇದ್ದೇನೆ. ಕುಟುಂಬಗಳು ಯಾವ ಕುಟುಂಬಗಳಲ್ಲಿ ನನ್ನ ಸ್ವರ ಕೇಳುತ್ತಿರುವ ಸಹೋದರಿಯೇ ಸಹೋದರನೇ, ನಿನ್ನ ಕುಟುಂಬ ಒಂದು ವೇಳೆ ಇವತ್ತು ಟ್ರಬಲ್ಡ್ ಕಂಡೀಷನ್ ಅಲ್ಲಿದ್ದರೆ ಅಥವಾ ಸಿಕ್ ಆಗಿದ್ರೆ, ನೀನು ಆನರಿಂಗ್ ಅನ್ನ ಆರಂಭಿಸು. ಆನರಿಂಗ್ ಅನ್ನ ನೀನು ಪ್ರಾಕ್ಟೀಸ್ ಮಾಡಿಕೋ. ಯು ವಿಲ್ ಹ್ಯಾವ್ ಎ ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್, ಎ ಸಕ್ಸಸ್ಫುಲ್ ಫ್ಯಾಮಿಲಿ. ತಂದೆ ತಾಯಿಗಳಿಗೆ ಮಕ್ಕಳಿಗೆ ಟ್ರಬಲ್ ಇರುವಂತದ್ದು ವಾಸಿ ಆಗ್ತದೆ. ಗಂಡ ಹೆಂಡತಿಗೆ ಟ್ರಬಲ್ ಇದ್ರೆ ವಾಸಿ ಆಗ್ತದೆ. ಸನ್ಮಾನಿಸುವಿಕೆ ಎಲ್ಲುಂಟು ಅಲ್ಲಿ. ಅದರಿಂದಾಗಿ ಹೇಳ್ತಾ ಇದ್ದೇನೆ ವಿಶ್ವಾಸಿಗಳೇ, ಓನ್ಲಿ ಎ ಸ್ಟ್ರಾಂಗ್ ವುಮನ್ ಕ್ಯಾನ್ ಸಬ್ಮಿಟ್ ಟು ಅ ಹಸ್ಬೆಂಡ್. ಇಟ್ ಇಸ್ ನಾಟ್ ಹರ್ ವೀಕ್ನೆಸ್. ಗಂಡನಿಗೆ ಅಧೀನಲಾಗಿರುವಂತದ್ದು ಆಕೆಗೆ ಬಲಹೀನತೆಯಲ್ಲ. ಇಟ್ಸ್ ನೋ ವೀಕ್ನೆಸ್ ವೆನ್ ಯು ಸಬ್ಮಿಟ್ ಟು ಯುವರ್ ಹಸ್ಬೆಂಡ್. ಇಟ್ಸ್ ನೋ ವೀಕ್ನೆಸ್ ವೆನ್ ಯು ಆನರ್ ಇಟ್. ಇಟ್ಸ್ ನೋ ವೀಕ್ನೆಸ್. ನಾನ್ ಬಿಟ್ಕೊಡಲ್ಲ ಅಂತ ಹೇಳಿಕೊಂಡು ಅಹಂಕಾರದಲ್ಲಿ ಇರುವಂತದ್ದು, ಇಟ್ ಇಸ್ ನೋ ಆನರ್. ಗಾಡ್ ವಿಲ್ ನಾಟ್ ಬ್ಲೆಸ್ ದಟ್ ಮ್ಯಾರೇಜ್. ಗಾಡ್ ವಿಲ್ ನಾಟ್ ಬ್ಲೆಸ್ ದಟ್ ಫ್ಯಾಮಿಲಿ. When man doesn't fail in providing security and emotional fulfillment to his wife, then she can perform to her excellence. When man doesn't fail in providing security and emotional fulfillment to his wife, then she can perform to her excellence. ಯಾಕೆ ನನ್ನ ಹೆಂಡತಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಥವಾ ಸಕ್ಸಸ್ಫುಲ್ ಇಲ್ಲ ಎಂಬುದಾಗಿ ಗಂಡಂದಿರೆ ನೀವುಗಳು ತವಕ ಪಡುವುದಾದರೆ, ಗಂಡನು ಯಾವಾಗ ಪತ್ನಿಗೆ ಆತ್ಮರಕ್ಷಣೆ ಹಾಗೂ ಭಾವನಾತ್ಮಕ ಅವಶ್ಯಕತೆಗಳನ್ನು ಪೂರೈಸುತ್ತಾನೋ ಆಕೆ ತನ್ನ ಪೂರ್ಣ ಅಳತೆಯಲ್ಲಿ ಕಾರ್ಯ ನಿಭಾಯಿಸಬಲ್ಲಳು. ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೊಳ್ರಿ. ಪ್ರತಿ ಗಂಡನು ತನ್ನ ಹೆಂಡತಿಗೆ ಆತ್ಮರಕ್ಷಣೆ ಹಾಗೂ ಭಾವನಾತ್ಮಕ ಅವಶ್ಯಕತೆಗಳನ್ನು ಪೂರೈಸುವವನಾಗಿರಬೇಕು. ನೆಗ್ಲಿಜೆನ್ಸ್ ಅಲ್ಲ, ಬಿಟ್ಟು ಕೊಡುವಂಥದ್ದಲ್ಲ, ಅಥವಾ ಇಗ್ನೋರ್ ಮಾಡುವಂಥದ್ದಲ್ಲ, ಅಥವಾ ಈ ಕಾರ್ಯಗಳನ್ನು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಭಾವನಾತ್ಮಕ ಅವಶ್ಯಕತೆಗಳನ್ನು ಪೂರೈಸದಿಲ್ಲದೆ ಹೋದರೆ ಆಕೆ ಪೂರ್ಣ ಅಳತೆಯಲ್ಲಿ ತನ್ನ ಕಾರ್ಯಗಳನ್ನ ನಿಭಾಯಿಸುವುದಕ್ಕೆ ಸಾಧ್ಯವಾಗಲ್ಲ. ಬರೀ ಬ್ಲೇಮ್ ಮಾಡ್ತಾ ಇರಬೇಡ್ರಿ, ಬರೀ ಜಗಳ ಕಾಯ್ತಾ ಇರಬೇಡ್ರಿ, ಬರೀ ಯಾವುದೋ ರೀತಿಯಲ್ಲಿ ಕೆಟ್ಟದಾಗಿ ನೋಡಬೇಡ್ರಿ, ಕೆಳಮಟ್ಟದಲ್ಲಿ ನೋಡಬೇಡ್ರಿ. If she has to work to a potential, then you have to give these two things: security and emotional fulfillment, which she lacks. ಮುಂದಕ್ಕೆ ಹೋಗೋಣ. In the name of demanding equality, modern women have ruined their marriages. ಇದು ಮತ್ತೊಂದು ವಿಷಯ. In the name of demanding equality, modern women have ruined their marriages. ಇದನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ಸ್ತ್ರೀಯರು ಸಮಾನತೆಯ ಹೆಸರಿನಲ್ಲಿ ಮುಂದುವರೆದು ಅನೇಕ ಕುಟುಂಬಗಳ ನಾಶನಕ್ಕೆ ದಾರಿ ಮಾಡ್ತಾ ಇದ್ದಾರೆ. ಈ ವಿಷಯಗಳನ್ನು, ಬ್ಯಾಲೆನ್ಸಿಂಗ್ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಸ್ತ್ರೀಯರು ಏನ್ ಮಾಡ್ತಾ ಇದ್ದಾರೆ? ಸಮಾನತೆಯ ಹೆಸರು, ಗಂಡ ಹೆಂಡತಿಗೆ ಯಾವುದರಲ್ಲೂ ಕಮ್ಮಿಲ್ಲ, ಹೆಂಡತಿ ಗಂಡನಿಗೆ ಯಾವುದರಲ್ಲೂ ಕಮ್ಮಿಲ್ಲ ಅಂತ ಹೇಳುವ ಸಮಾನತೆಯ ಒಂದು ಹೆಸರಿನಲ್ಲಿ ಅನೇಕ ವಿಷಯಗಳಿಗೆ ಕೈ ಹಾಕಿ ಮುಂದುವರಿದ ಅನೇಕ ಕುಟುಂಬಗಳನ್ನು ನಾಶನಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಮಾಡಬೇಡ್ರಿ. ಆನರಿಂಗ್ ತಪ್ಪಿ ಯಾವ ಕಾರ್ಯಗಳನ್ನು ಮಾಡಬೇಡ್ರಿ. ಗೌರವ ತಪ್ಪಿ ಕಾರ್ಯ ಮಾಡಬೇಡ್ರಿ. ಸನ್ಮಾನ ತಪ್ಪಿ
ಕಾರ್ಯ ಮಾಡಬೇಡ್ರಿ. ಭಯಭಕ್ತಿಯನ್ನ ತಪ್ಪಿ ಕಾರ್ಯ ಮಾಡಬೇಡ್ರಿ. ಬರೀ ಬ್ಲೇಮ್ ಮಾಡೋದು, ನನ್ನ ಗಂಡ ಕುಡಿತಾನೆ, ನನ್ನ ಗಂಡ ಅದು ಮಾಡ್ತಾನೆ, ನನ್ನ ಗಂಡ ಬಾಯಿ ಸರಿಯಿಲ್ಲ, ನನ್ನ ಗಂಡನ ಹವ್ಯಾಸ ಸರಿಯಿಲ್ಲ, ಕಂಪನಿ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಹೀಗೆಯೇ ಮಾಡಿ 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 10 ವರ್ಷ ದಾಟ್ತು, 20 ವರ್ಷ ದಾಟ್ತು, 40 ವರ್ಷ ದಾಟ್ತು, ಈಗ ವಯಸ್ಸಾಗಿ ಮೂಲೆಯಲ್ಲಿ ಕೂತಿದ್ದಾನೆ ಎನ್ನುವ ದೂರಿನಲ್ಲಿ ಯಾವುದು ವಾಸಿಯಾಗಲ್ಲ. ಅವನನ್ನು ಸನ್ಮಾನ ಪ್ರೀತಿಯಲ್ಲಿ ನೀನು ಯಾವಾಗ ನೋಡ್ಕೊಳ್ತಿ, ಗಂಡ ನಿನ್ನ ಕಡೆಗೆ ವಾಪಸ್. ಅಲ್ಲಿಯವರೆಗೆ ಅವನು ಹಿಂತಿರುಗಲ್ಲ. ನಿನ್ನ ಗಂಡನಿಗೆ ಎಲ್ಲಿ ಗೌರವ ಉಂಟು ಅಲ್ಲಿ ಅವನಿದ್ದೇ ಇರ್ತಾನೆ. ಸನ್ಮಾನ ಎಲ್ಲಿ ಉಂಟು ಅಲ್ಲಿ ಇದ್ದೇ ಇರ್ತಾನೆ. ಬೇಕಾದ್ರೆ ನೀನು ಟ್ರೈ ಮಾಡಿ ನೋಡು, ಇವತ್ತಿಂದ ಟ್ರೈ ಮಾಡಿ ನೋಡು. ದೇವರು ನಿನ್ನ ಜೊತೆ ಈ ಕಾರ್ಯವನ್ನು ಮಾಡಲಿಕ್ಕೆ ನಿನಗೆ ಬಲ ಕೊಡುವವನಾಗಿದ್ದಾನೆ. ವಿಶ್ವಾಸ. ಯಾವಾಗ ನೀನು ಸತ್ಯವೇದಕ್ಕೆ ವಿಧೇಯನಾಗ್ತಿ ಹೆಣ್ಣೆ, ಯಾವಾಗ ನೀನು ಸತ್ಯವೇದಕ್ಕೆ ವಿಧೇಯಳಾಗ್ತಿ, ನಿನ್ನ ಕುಟುಂಬ ವಾಸಿಯಾಯಿತು ಎಂಬುದಾಗಿ ನೀನು ನೋಡಿಕೊ. ಆದ್ರಿಂದಾಗಿನೇ ವಾಕ್ಯ ನಮಗಿದೆ, if you are a dead man in Christ, you will never lose. Why should you lose? You're already dead. ಬಿಟ್ಕೊಡಕೇನಂತೆ, ಸನ್ಮಾನ ಬಿಟ್ಕೊಡಕೇನಂತೆ, ಗೌರವ ಬಿಟ್ಕೊಡಕೇನಂತೆ. You will never lose. You'll be a winner. That's correct. ಕ್ರಿಸ್ತನಲ್ಲಿ ನಾವುಗಳು ಸತ್ತಿದ್ದರೆ ಏನೂ ಕಳ್ಕೋಬೇಕಾಗಿಲ್ಲ. ಕ್ರಿಸ್ತನಲ್ಲಿ ನಾವುಗಳು ಸತ್ತಿದ್ರೆ ಏನೂ ಕಳ್ಕೋಬೇಕಾಗಿಲ್ಲ. You never lose anything. ಏನು ಕಳ್ಕೊಳ್ಳಲ್ಲ, ನೀನು ಗಳಿಸ್ಕೊಳ್ತಿ. ಯು ವಿಲ್ ಗೇನ್ ಇನ್ಸ್ಟೆಂಟ್. ಕೊನೆಯದಾಗಿ ನಾವುಗಳು ನೋಡೋಣ, ಎಫೆಸ 5ನೇ ಅಧ್ಯಾಯದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕೆನಾಟ್ ಲವ್ ಈಚ್ ಅದರ್ ಆಸ್ ದ ಬೈಬಲ್ ಸೇಸ್ ಆನ್ ದೇರ್ ಓನ್, ಆರ್ ಫಾರ್ ದ ವೈಫ್ ಟು ಸಬ್ಮಿಟ್ ಟು ಅ ಹಸ್ಬೆಂಡ್ ಲೈಕ್ ಕ್ರೈಸ್ಟ್ ಡಿಡ್ to the church. Only through the Holy Spirit it is possible. Only through the Holy Spirit it will be complete. Otherwise it will just remain as just a word in the scripture. This scripture is not meant to remain in the book, to remain in the Bible. These words are for us. ಈ ವಾಕ್ಯ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳತಕ್ಕದ್ದಾಗಿದೆ ವಿಶ್ವಾಸಿಗಳೇ. ಆದ್ದರಿಂದಾಗಿ make this word a practical word in your life. Without spending time in intimacy, fellowship is not possible. Same with the Holy Spirit. Fellowship is not possible without spending time. ಹೆಚ್ಚು ಸಮಯ ಕಳೆಯುವಿಕೆ ಅನ್ಯೋನ್ಯತೆ ಬೆಳೆಯುವುದಕ್ಕೆ ಗುಟ್ಟಾಗಿದೆ ವಿಶ್ವಾಸಿಯೇ. ಹೆಚ್ಚು ಸಮಯ ಕಳೆಯುವಿಕೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಗುಟ್ಟಾಗಿದೆ. ಅದರಿಂದಾಗಿ spend more time with each other. Husbands, spend more time with your wife. Wives, spend more time with your husband. Children with your parents. Parents with your children. ಚರ್ಚ್ನಲ್ಲೂ ಅಷ್ಟೇ ಸಹೋದರ ಸಹೋದರಿಯರು ಸಭಾಪಾಲಕರೊಂದಿಗೆ ಅಥವಾ ಸಭೆಯ ಲೀಡರ್ಸ್ಗಳೊಂದಿಗೆ ಸಮಯ ಕಳೆಯಿರಿ. ಲೆಟ್ ದೇರ್ ಬಿ ಫೆಲೋಶಿಪ್. ಸಭೆ ಮುಗಿತಾ ಮನೆಗೆ ಹೋಗ್ತೇನೆ ಅಥವಾ ಸಭೆ ಮುಗಿತಾ ಯಾರನ್ನ ಮಾತಾಡ್ಸಲ್ಲ, ನಾನು ಬಹಳ ಏನ್ ಹೇಳೋದು ಡಿಸಿಪ್ಲಿನ್, ನಾನು ಯಾರ ಜೊತೆ ಮಾತಾಡಲ್ಲ, ಅದು ಇದು ಹೇಳಿಕೊಂಡು ಅನ್ಯೋನ್ಯತೆಯನ್ನು ಕಳ್ಕೋಬೇಡಿ ವಿಶ್ವಾಸಿಗಳೇ. ಡೆವಲಪ್ ಯುವರ್ ಇಂಟಿಮೆಸಿ ವಿತ್ ಈಚ್ ಅದರ್. ಡೆವಲಪ್ ದಿಸ್ ರಿಲೇಶನ್ಶಿಪ್, ದಿಸ್ ಫೆಲೋಶಿಪ್ which alone can give us the victory. ಈ ಆನರಿಂಗ್ ಪ್ರಿನ್ಸಿಪಲ್ ನಾವುಗಳು ಯಾವಾಗ ಫ್ಯಾಮಿಲಿಯಲ್ಲಿಯೂ ನಮ್ಮ ಸಭೆಗಳಲ್ಲಿಯೂ ನಾವುಗಳು ಮುಂದುವರಿಸ್ತೇವೆ, ದ ಬ್ಲೆಸ್ಸಿಂಗ್ ವಿಲ್ ನೆವರ್ ಮಿಸ್ ಯು. ಇಟ್ ವಿಲ್ ಕಮ್ ಇನ್ ಸರ್ಚ್ ಆಫ್ ಯು. ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು. ಮೊದಲು ದೇವರ ರಾಜ್ಯ, ಆತನ ನೀತಿಗಾಗಿ ನಾವುಗಳು ತವಕ, ಇವೆಲ್ಲವೂ ನಿಮಗೆ ಸೇರಿಸಲಾಗ್ತದೆ, ಸೇರಿಸಿ ಕೊಡಲಾಗ್ತದೆ. ಇಟ್ ವಿಲ್ ಬಿ ಆಡೆಡ್ ಟು ಯು. ಯು ನೀಡ್ ನಾಟ್ ಅರ್ನ್ ಇಟ್ ಎನಿಮೋರ್. ಅದನ್ನು ನೀನು ಸಂಪಾದಿಸಬೇಕಾಗಿಲ್ಲ, ದೇವರೇ ಅದನ್ನು ಕೊಡುವವನಾಗಿದ್ದಾನೆ. Will you fulfill the scripture? ಆದ್ರೆ ನಾನು ಹೇಳ್ತಾ ಇದ್ದೇನೆ ವಿಶ್ವಾಸಿಗಳೇ, ಇಲ್ಲಿಗೆ ಇದನ್ನು ಮುಗಿಸೋಣ. ದೇವರು ನಿನ್ನನ್ನು ಪ್ರಶ್ನೆ ಕೇಳುವವನಾಗಿದ್ದಾನೆ. ಯಾಕೆ? ವಾಕ್ಯ ನಮ್ಮನ್ನು ಪ್ರಶ್ನೆ ಕೇಳುವಂತದಾಗಿದೆ. ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಕಲಿತುಕೊಳ್ಳುವಿಕೆಗೂ ಸರಿಪಡಿಸಿಕೊಳ್ಳುವಿಕೆಗೂ ಈ ವಾಕ್ಯ ನಮಗೆ ಅನುಕೂಲವಾಗಿರುವುದರಿಂದ ದೇವರು ಕೇಳುವವನಾಗಿದ್ದಾನೆ. ನಿನ್ನ ಕುಟುಂಬದ ಜವಾಬ್ದಾರಿ ನಿನ್ನ ಕೈಯಲ್ಲುಂಟು. ನಿನ್ನ ಗಂಡನ ವಿಷಯ ನಿನ್ನ ಕೈಯಲ್ಲುಂಟು. ನಿನ್ನ ಹೆಂಡತಿಯ ವಿಷಯ ನಿನ್ನ ಕೈಯಲ್ಲುಂಟು. ನಿನ್ನ ಕುಟುಂಬದ ವಿಷಯ ನಿನ್ನ ಕೈಯಲ್ಲುಂಟು. ಸಭೆಯ ವಿಷಯ ನಿನ್ನ ಕೈಯಲ್ಲುಂಟು. ಆದ್ರಿಂದಾಗಿ ನೀನು ಕೇಳಿಕೋ, ನಾನು ಏನನ್ನಾದರೂ ಸನ್ಮಾನಿಸುವಿಕೆಯಲ್ಲಿ ತಪ್ಪಿದ್ರೆ, ಇಫ್ ಐ ಫೇಲ್ಡ್ ಇನ್ ಆನರಿಂಗ್ someone, practice it today and see how the Lord will open up the gates. The floodgates of heaven will be opened for you. ನಿನ್ನ ಪರವಾಗಿ ದೇವರು ದ್ವಾರಗಳನ್ನು ತೆರೆಯುವವನಾಗಿದ್ದಾನೆ. ಆಶೀರ್ವಾದ ತಡೆಯಾಗಿರುವಲ್ಲಿ ಅವುಗಳು ನಿನಗೆ ತೆರೆಯಲಾಗುತ್ತವೆ. ನೀನು ಅವುಗಳನ್ನು ಜೀವಿತದಲ್ಲಿ ಅನುಭವಿಸುವಿ.
ಎಷ್ಟೋ ವರ್ಷಗಳು ತಡೆಯಾಗಿತ್ತು, ಆದರೆ ನಾನು ಯಾವಾಗ ನನ್ನ ಗಂಡನನ್ನು ಸನ್ಮಾನಿಸಿದೆ, ಈ ಬಿಡುಗಡೆ ನನಗೆ ಸಿಕ್ಕಿತು ಎಂಬುದಾಗಿ ನೀನೇ ಸಾಕ್ಷಿ ಹೇಳುವವಳಾಗಿದ್ದೆ. ಬೇಕಿದ್ರೆ ನಮ್ಮ ಸಭೆಯ ಸೈಟ್ ನಲ್ಲಿ ನೀನು ಸಾಕ್ಷಿಯನ್ನು ಬರೆ, ನೀವು ಹೇಳಿದ ಮಾತನ್ನು ಕೇಳಿ ನನ್ನ ಗಂಡನನ್ನು ಸನ್ಮಾನಿಸಿದೆ, ಈ ಆಶೀರ್ವಾದವನ್ನು ದೇವರು ಬಿಡುಗಡೆ ಮಾಡಿದ, ಲಾಕ್ ಡೌನ್ ನಲ್ಲಿಯೂ ಬಿಡುಗಡೆ ಮಾಡಿದೆ ಎಂಬುದಾಗಿ ನೀನೇ ಸಾಕ್ಷಿ ಬರುತ್ತೆ. ನಮ್ಮ ಸೈಟ್ ನಲ್ಲಿ ರೆಸ್ಪಾಂಡ್ ಮಾಡ್ರಿ, ಹೇಳ್ರಿ, ಈ ವಾಕ್ಯಗಳನ್ನು ಕೇಳಿದ ಮೇಲೆ ನಿನಗೆ ಆಶೀರ್ವಾದ ಸಿಗ್ತಾ ಇಲ್ಲವ ನೀನೇ ಸಾಕ್ಷಿ, ನಿನ್ನ ಬ್ರೇಕ್ ಥ್ರೂ ನಿನಗೆ ಸಿಗ್ತಾ ಇಲ್ಲವ ನೀನೇ ಸಾಕ್ಷಿ. ಸೈತಾನನ್ನು ಕದ್ದಿಟ್ಟಂತ ವಿಷಯಗಳು ನಿನಗೆ ಪುನಃ ದೇವರು ಒದಗಿಸಿಕೊಟ್ಟ, ಅವುಗಳನ್ನು ಪುನಃ ಪಡೆದುಕೊಂಡೆ ಎನ್ನುವುದಕ್ಕೆ ನೀನೇ ಸಾಕ್ಷಿ. ಪ್ರಾಕ್ಟೀಸ್ ಆನರಿಂಗ್, ನೀನು ಈ ಸನ್ಮಾನವನ್ನು ನೀನು ಅಭ್ಯಾಸ ಮಾಡಿಕೋ. ದಟ್ ವಿಚ್ ವಾಸ್ ಹೆಲ್ಡ್ ಅಪ್, ನಿನಗೆ ತಡೆಯಾಗಿದ್ದಂತ ಆ ಒಂದು ಆಶೀರ್ವಾದ ನಿನಗೆ ಬಿಡುಗಡೆಯಾಗ್ತದೆ. ಹೋದ ವಾರಗಳಲ್ಲಿ ನಾವುಗಳು ವೇ ಮೇಕರ್ ಹಾಡಿದುವಲ್ಲ, ಹೋದ ವಾರದಲ್ಲಿ ನಾವುಗಳು ವೇ ಮೇಕರ್ ಹಾಡುದುವಲ್ಲ, ಆ ಹಾಡನ್ನು ನೀನು ಪ್ರಾಕ್ಟೀಸ್ ಮಾಡಿಕೋ. ಈಸ್ ಎ ವೇ ಮೇಕರ್, ಅವನು ನಿನಗೆ ಮಾರ್ಗ ಮಾಡುವವನಾಗಿದ್ದಾನೆ. ಮಾರ್ಗ ಮಾಡುವ, ಅದ್ಭುತ ಮಾಡುವ, ಉಳಿಸುವ, ಇರುಳಲ್ಲಿ ಬೆಳಕು, ಏಸು ನೀನಾತಾನೆ. ನೀನು ಸನ್ಮಾನದಲ್ಲಿ, ವಿಧೇಯತ್ವದಲ್ಲಿ ನೀನು ಮುಂದುವರಿಯುವಾಗ ದೇವರ ಮಾತುಗಳನ್ನು ಕೇಳಿ, ಹೌದು ಇವತ್ತಿಂದ ನಾನು ಸನ್ಮಾನಿಸುವೆ, ಇವತ್ತಿಂದ ಗೌರವಿಸುವೆ, ಇವತ್ತಿಂದ ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗುವೆ, ನಿಮ್ಮ ಮಾತಿಗೆ ನಾನು ವಿಧೇಯನಾಗುವೆ ಎಂಬುದಾಗಿ ನೀನು ಹೇಳುವಾಗ ಈ ವಾಕ್ಯ ನಿನಗೆ, ಈ ಆಶೀರ್ವಾದ ನಿನಗೆ ಕೈಗೂಡುವಂತದ್ದಾಗಿದೆ. ಮಾರ್ಗ ಮಾಡುವಿ, ಅದ್ಭುತ ಮಾಡುವಿ, ವಾಗ್ದಾನ ಉಳಿಸುವಿ, ಇರುಳಲ್ಲಿ ಬೆಳಕು, ಏಸು ನೀನಾತನೇ. ನೀನಾತನೇ ಯೇಸು. ನಮ್ಮ ಜೀವಿತಗಳಲ್ಲಿ ನೀನು ಬಿಡುಗಡೆಯು, ಆಶೀರ್ವಾದವು, ಮಾರ್ಗ ಮಾಡುವಿಕೆಯು ನಿನ್ನಿಂದ ಸಾಧ್ಯವಯ್ಯ. ನಿನ್ನ ವಾಕ್ಯಕ್ಕೆ ನಾವುಗಳು ವಿಧೇಯರಾಗುವೆವು. ಈ ಒಂದು ಸನ್ಮಾನಿಸುವಿಕೆ, ಗೌರವಿಸುವಿಕೆ ನಾವುಗಳು ಅಭ್ಯಾಸಿಸುವೆವು. ನಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಸ್ಥಳಗಳಲ್ಲಿ, ನಮ್ಮ ರಿಲೇಷನ್ಸ್ಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ ಈ ಕಾರ್ಯಗಳನ್ನು ಮಾಡುವೆವಯ್ಯ. ಹಾಲೆಲೂಯ, ನಿನಗೆ ಸ್ತೋತ್ರ ಯೇಸಯ್ಯ. ಈ ಕಾರ್ಯಗಳು ನೀನು ನಮ್ಮ ಜೀವಿತಗಳಲ್ಲಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ವಾಕ್ಯಗಳೆಂದಿಗೂ ತಪ್ಪುವುದಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋದಾಗ್ಯೂ ಸಹ ನಿನ್ನ ವಾಕ್ಯಗಳು ತಪ್ಪುವುದಿಲ್ಲಯ್ಯ. ನಾವುಗಳು ಈ ವಾಕ್ಯವನ್ನು ಗೌರವಿಸಿ, ಈ ವಾಕ್ಯದ ಬೆಳಕಿನಲ್ಲಿ ನಾವುಗಳು ತಲೆಬಾಗಿ ವಿಧೇಯತೆಯಲ್ಲಿ ಅದನ್ನು ಕೈಗೊಳ್ಳುವೆವೋ, ಆ ಗಳಿಗೆಯಿಂದಲೇ ನಿನ್ನ ಆಶೀರ್ವಾದ ನಮ್ಮ ಜೀವಿತಗಳನ್ನು ಅಲಂಕರಿಸುವಂತದ್ದಾಗಿದೆ. ಈ ಆಶೀರ್ವಾದಗಳು ನಮ್ಮ ಜೀವಿತಗಳನ್ನು ಹಿಂಬಾಲಿಸುವಂತದ್ದಾಗಿದೆ, ಬೆನ್ನತ್ತುವಂತದ್ದಾಗಿದೆ, ನಮ್ಮ ಜೀವಿತವನ್ನು ಸೇರಿಕೊಳ್ಳುವಂತದ್ದಾಗಿದೆ. ನಿನಗೆ ಸ್ತೋತ್ರವಯ್ಯ. ಈ ನನ್ನ ಸ್ವರ ಕೇಳುವ ಯಾವ ಸಹೋದರಿಯೇ ಆಗಿರಲಿ, ಯಾವ ಸಹೋದರನೇ ಆಗಿರಲಿ, ಸನ್ಮಾನಿಸುವಿಕೆ, ಗೌರವಿಸುವಿಕೆ, ಅಧೀನತೆ, ಭಯಭಕ್ತಿಯಿಂದ ನಡೆದುಕೊಳ್ಳುವಿಕೆಯಲ್ಲಿ ತಪ್ಪಿದ್ದರೆ, ಇಲ್ಲಿಯವರೆಗೆ ಅದನ್ನ ತಾತ್ಸಾರ ಮಾಡಿದ್ದರೆ, ಈ ಗಳಿಗೆಯಿಂದಲೇ ದೇವರಾತ್ಮನ ಮುಟ್ಟಲ್ಪಡುವಿಕೆ, ಆ ಕನ್ವಿಕ್ಷನ್ ಆ ಕುಟುಂಬಗಳಲ್ಲಿ ಒದಗಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇವತ್ತಿಂದ ನಿನ್ನ ದಿವ್ಯ ಆಶೀರ್ವಾದಗಳು ಅವರ ಪಾಲಾಗಲಿ. ತಡೆಯಾಗಿದ್ದಂಥ ಆಶೀರ್ವಾದಗಳು ಅವರ ಪಾಲಾಗಿರಲಿ. ಸೈತಾನನ್ನು ಕದ್ದುಕೊಂಡಂತ ಆಶೀರ್ವಾದಗಳು ಅವರಿಗೆ ಪಾಲಾಗಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನಗೆ ಸ್ತೋತ್ರ, ನಿನಗೆ ಸ್ತುತಿ. ಈ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ ನಿನ್ನೆಲ್ಲಾ ಸಹೋದರ ಸಹೋದರಿಯರು, ಮಕ್ಕಳು, ಕುಟುಂಬಗಳು ಆಶೀರ್ವಾದಕ್ಕೆ ಪ್ರವೇಶಿಸಲಿ. ನಿನ್ನ ಸೇವೆ ಮುಂದುವರಿಯಬೇಕಯ್ಯ. ನಾವುಗಳು ನಿನ್ನ ಕರಗಳಲ್ಲಿದ್ದೇವೆ. ಲಾಕ್ಡೌನ್ ನಮಗೆ ಯಾವ ಚಿಂತೆಯೂ ಇಲ್ಲ. ನೀನು ನಮ್ಮನ್ನಿದರಿಂದ ಹೊರತಂದು ನಿನ್ನ ರಾಜ್ಯದಲ್ಲಿ ನಮ್ಮನ್ನು ನಿಲ್ಲಿಸುವಿ ಹಾಗೂ ಬೆಳೆಸುವಿ. ಮನೆಗಳಲ್ಲಿ, ಕುಟುಂಬಗಳಲ್ಲಿ ಸಭೆಯ ವಾತಾವರಣ ಕೂಡಿ ಬಂದಿರಲಿ. ತಲೆಬಾಗಿರುವ ಪ್ರತಿಯೊಬ್ಬನನ್ನು ಆಶೀರ್ವದಿಸುವವನ ಕರಗಳಲ್ಲಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ಅವರವರ ಬೇಡಿಕೆ ಕರ್ತನು ಈಡೇರಿಸುವುದಕ್ಕಾಗಿ ಸ್ತೋತ್ರ ಹೇಳುತ್ತಾ, ಅವರವರ ಕೋರಿಕೆಗಳನ್ನು ಪೂರೈಸುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ, ಈ ಲಾಕ್ಡೌನ್ ಬೇಗನೆ ಮುಗಿದು ನಿನ್ನ ಕೃಪಾ ಹಸ್ತಕ್ಕೆ ನಾವುಗಳು ಇನ್ನೊಂದಾವರ್ತಿ ಕೂಡಿ ಬರುತ್ತಿದ್ದೇವಯ್ಯ. ಸ್ತೋತ್ರದೊಡನೆ, ಸ್ತುತಿಯೊಡನೆ, ಆತ್ಮನ ಸಹಾಯದೊಡನೆ ಯೇಸುವಿನ ನಾಮದಲ್ಲಿ ಮುಗಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ದೇವರಾತ್ಮನ ಅನ್ಯೋನ್ಯತೆ ಇಂದಿಗೆಂದಿಗೂ ನಮ್ಮೊಂದಿಗಿರಲಿ. ಆಮೆನ್. God has blessed us. ಒಬ್ಬೊಬ್ಬರು ಸಹ ಈ ಭಾನುವಾರ ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಕುಟುಂಬಗಳಲ್ಲಿ
ಉಲ್ಲಾಸಿಸಿರಿ, ಸಂಭ್ರಮಿಸಿರಿ ಜಯಘೋಷದೊಳಗೆ. ಗಾಡ್ ಬಿ ವಿತ್ ಯು.